ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ನಾನು ಡೈಲಿ ಲಾಗ್ನ ಮತ್ತು ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ. ಆಗಲೇ 5 ಡೇಸ್ ಆಗಿದೆ ವೀಡಿಯೋಸೇ ಹಾಕಿಲ್ಲ, ಬರೀ ಶಾರ್ಟ್ ವೀಡಿಯೋಸ್ನ ಹಾಕಿದ್ದೀನಿ. ಸೊ ಹಂಗಾಗಿ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಹಂಗಾಗಿ ಸ್ವಲ್ಪ ಬ್ಲೌಸ್ ವೀಡಿಯೋನಾದರೂ ಹಾಕೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಮದುವೆಗೆ ಅಂತ ಇಷ್ಟಪಟ್ಟು ಈ ಥರ ಡಿಸೈನ್ ಮಾಡಿಸ್ಕೊಂಡೆ. ಆದರೆ ಇವಾಗ ನೋಡ್ರಿ ಒಂದೇ ಸರಿ ಹಾಕಿರೋದು ಹಾಕೋಕ್ಕಾಗ್ತಿಲ್ಲ. ಸ್ವಲ್ಪ ಇದು ಸ್ಲೀವ್ನ ಉದ್ದ ಹೊಲಿದ್ಬಿಟ್ಟಿದ್ದಾರೆ ಸ್ವಲ್ಪ, ಹಾಗಾಗಿ ಹಾಕ್ಕೊಂಡೇ ಇಲ್ಲ. ನಾನು ಒಂದೇ ಸರಿ ಹಾಕಿರೋದು. ಈ ಥರ ಇದೆ ಡಿಸೈನು, ಚೆನ್ನಾಗಿದೆ ಡಿಸೈನ್ ಎಲ್ಲ, ಆದರೆ ಸ್ವಲ್ಪ ಉದ್ದ ಆಗೋಯ್ತು. ಇದು ಬಾಮಗಳು ಇಲ್ಲಿ ಹಿಡ್ಕೊ ಸ್ವಲ್ಪ. ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ನನಗೆ ಹ್ಯಾಂಡ್ ವರ್ಕ್ ಈ ಡಿಸೈನ್ ಮಾಡಿಸ್ಕೊಂಡ್ಮೇಲೆ ಅಮೌಂಟ್ ಎಲ್ಲ ಕೊಟ್ಟು ಒಂದು ಸರಿ ಹಾಕೊಂಡ್ಮೇಲೆ ಅನ್ನಿಸ್ತು ಇಷ್ಟೊಂದೆಲ್ಲ ಬೇಕಾಗಿರಲಿಲ್ಲ ಅಂತ. ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿಲ್ಲ ಅವರು. ಚೆನ್ನಾಗಿ ಹೊಲ್ದಿದ್ದಾರೆ ಬ್ಲೌಸು, ಡಿಸೈನ್ ಕೂಡ ಸಿಂಪಲ್ಲಾಗಿದೆ, ಚೆನ್ನಾಗಿದೆ. ಆದರೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿಲ್ಲ. ಆ ಕಡೆ ಎಲ್ಲ ದಾರ ಬಿಟ್ಕೊಬಿಟ್ಟೈತೆ ಈ ಶೋಲ್ಡ್ರ್ ಹತ್ರ ಎಲ್ಲ. ಆಮೇಲೆ ಅಂದ್ಕೊಂಡೆ ನಾವು ಬ್ಲೌಸು ಹೇಗೆ ಹೊಲಿಸ್ಕೊಂಡ್ರು ನಾವು ಸೀರೆ ಯಾವ ಥರ ಉಡ್ತೀವಿ ಅನ್ನೋದ್ರ ಮೇಲೆ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಹಂಗಾಗಿ ಯಾರಾದರೂ ಆಗಲಿ, ನಾವುಗಳು ಹೆಣ್ಮಕ್ಳು ಸ್ವಲ್ಪ ಬ್ಲೌಸು ಹೊಲಿಸ್ಕೋಬೇಕಾದ್ರೆ ತುಂಬ ಹೆವಿಯಾಗಿ ಅಮೌಂಟ್ ಎಲ್ಲ ಖರ್ಚು ಮಾಡೋದು ಬೇಕಾಗಿಲ್ಲ. ಲೈಟಾಗಿ ಡಿಸೈನ್ ಹೊಲಿಸ್ಕೊಬಿಟ್ಟು ನಾವು ಯಾವ ಥರ ಚೆನ್ನಾಗಿ ಹಾಕ್ಕೊಂಡ್ರೆ ಸೀರೆ ಉಟ್ಕೊಂಡ್ರೆ ಅದೇ ಬ್ಲೌಸು ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಈ ಡಿಸೈನ್ಗೆ ನಾನು 2,000 ಅಮೌಂಟ್ ಕೊಟ್ಟಿದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿಲ್ಲ. ಡಿಸೈನ್ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿ ಹೇಳಿದೆ, ಫಿನಿಶಿಂಗ್ ಚೆನ್ನಾಗಿ ಕೊಟ್ಟೇ ಇಲ್ಲ. ಅವರು ಈ ಥರ ಹೊಲ್ದ್ಬಿಟ್ಟಿದ್ದಾರೆ. ಉದ್ದ ಇದೆ ಸ್ಲೀವ್, ಹಂಗಾಗಿ ನಾನು ಹಾಕ್ಕೊಂಡೇ ಇಲ್ಲ, ಒಂದೇ ಸರಿ ಹಾಕ್ಕೊಂಡಿರೋದು ಈ ಬ್ಲೌಸ್ನ. ಈ ಗಾಗಲ್ಸ್ ಈ ಥರ ರೌಂಡ್ ಶೇಪ್ ಹಾಕಿದ್ದಾರೆ. ಇದು ಹಿಂದ್ಗಡೆ ಬ್ಯಾಕ್ ಡಿಸೈನು ಪಾಟ್ ಟೈಪ್ ಇದೆ, ಮತ್ತು ಸ್ವಲ್ಪ ಕಳ್ಸ ಥರ ಡಿಸೈನ್ ಬಂದಿದೆ. ಈ ಶೋಲ್ಡ್ರ್ ಹತ್ರ ಎಲ್ಲ ಸ್ವಲ್ಪ ಯು ಕಟ್ಟಲ್ಲಿ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಡಿಸೈನ್ ಎಲ್ಲ. ಸ್ವಲ್ಪ ಉದ್ದ ಹೊಲ್ದಿರೋದ್ರಿಂದ ನಾನು ಒಂದು ಸರಿನೂ ಹಾಕ್ಕೊಂಡಿಲ್ಲ, ಒಂದೇ ಸರಿ ಹಾಕ್ಕೊಂಡಿರೋದು ಇದನ್ನು. ಹಂಗೆ ಇಡೋಕ್ಕೂ ಮನಸ್ಸಿಲ್ಲ, ಹಾಕೊಳ್ಳೋಕ್ಕೂ ಮನಸ್ಸಿಲ್ಲ, ಆ ಥರ ಆಗಿದೆ ಇವಾಗ. ನೋಡಿ, ಈ ಥರ ಸ್ಲೀವಿಗೆಲ್ಲ ಈ ಥರ ಮಾಡಿಸಿದ್ದೀನಿ ಯು ಶೇಪಲ್ಲಿ. ನಾನು ಸೆಂಟ್ರಿಗೆ ಬೇರೆ ಡಿಸೈನ್ ಹೇಳಿದ್ದೆ, ಮ್ಯಾಂಗೋ ಡಿಸೈನ್ ಇಡಿ ಸೆಂಟ್ರಿಗೆ, ಮಾವಿನಕಾಯಿ ಬರುತ್ತಲ್ಲ ಆ ಥರ ಒಂದು ಇಡಿ ಅಂತ. ಅವರು ಎಲ್ಲ ಡಾಟ್ ಹಾಕಿಟ್ಟಿದ್ದಾರೆ. ಮತ್ತು ಲಾಸ್ಟಾಗಿ ನೋಡಿದ್ಮೇಲೆ ಸ್ವಲ್ಪ ಬೇಜಾರಾಯಿತು, ಇರಲಿ ಬಿಡಿ ಅಂತೇಳಿ ಹಾಕ್ಕೊಂಡೆ. ಒಂದೇ ಸರಿ ಹಾಕ್ಕೊಂಡಿರುತ್ತೆ ತುಂಬಾ ಒಂಥರ ಬೇಜಾರಾಗುತ್ತೆ ಒಂದೊಂದು ಸರಿ. ಸುಮ್ಮನೆ 2,000 ರೂಪಾಯಿ ದುಡ್ಡು ವೇಸ್ಟ್ ಆಗೋಯ್ತು, ಅಷ್ಟೊಂದೆಲ್ಲ ಅಮೌಂಟ್ ಕೊಟ್ಟೆ ಅಂತ. ಇದೇ ಡಿಸೈನ್ನೇ ಸುಮ್ಮನೆ ಲೈಟಾಗಿ ಸ್ಟಿಚ್ ಹಾಕ್ಸ್ಕೊಂಡಿದ್ರೆ ಸಾಕಾಗ್ತಿತ್ತು. ಅದಕ್ಕೆ ನಾವು ಹೆಣ್ಮಕ್ಳು ನನ್ನದು ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಯೋಚನೆ ಮಾಡಿ ಬ್ಲೌಸ್ ಹೊಲಿಸ್ಕೋಬೇಕು ನಾವು, ಸುಮ್ಮನೆ ಅಮೌಂಟ್ ಕೊಡೋದಲ್ಲ.